ಇವಾಗ ನಾನು ನನ್ನ ಟಾಸ್ಕ್ ಮಾಡಕ್ಕೆ ರೆಡಿ ಆಗಿದ್ದೀನಿ. ನಾನು ಏನ್ ಮಾಡ್ತೀನಿ ಅನ್ನೋದು ಕ್ರೇಜಿ ಥಿಂಗ್ಸ್ ನೋಡಿ ನೀವೇ. ನಾನು ಇವಾಗ ಹೂ ಅಂಗಡಿ ಕೆಲಸ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಕೆಲಸ ಕೊಡ್ತಾರಲ್ಲ ನಂಗೆ ಗೊತ್ತಿಲ್ಲ. ನಾನಿರೋ ಗೆಟಪ್ ಅಂತೂ ಕೊಡೋ ಡೌಟೇ. ಫಸ್ಟ್ ನೋಡ್ತಾ ಇದ್ದೀನಿ ಎಲ್ಲಿ ಬಿಸ್ನೆಸ್ ಚೆನ್ನಾಗಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ಚೆನ್ನಾಗೋ ತರ ಐತೆ. ನಾನು ಅವತ್ತೊಂದ್ಸಲಿ ಮಾತಾಡಿ ನೋಡ್ತೀನಿ ಏನಂತಾರೆ ಅಂತ ಹೇಳ್ಬಿಟ್ಟು. ಬ್ರೋ ಕನ್ನಡ ಬಾತಾ ತೆಲುಗುನಾ? ತೆಲುಗು. ಓಕೆ. ಅವ್ರಿಗೆ ನಾನು ತೆಲುಗಲ್ಲಿ ಹೇಳ್ತೀನಿ, ಆಮೇಲೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ. ಇವಾಗ ಅಣ್ಣ ಹತ್ರ ನಾನು ಹಂಗ ಮಾಡಿ ಒಪ್ಸಿದ್ದೀನಿ ನಾನು ಟಾಸ್ಕ್ ಮಾಡೋಣ ಅಂತ ಹೇಳ್ಬಿಟ್ಟು. ನೋಡೋಣ ಇವಾಗ ಅಣ್ಣ ಏನೇನ್ ಕೆಲಸ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಅವ್ರು ಹೆಂಗ್ ಕೆಲಸ ಕೊಟ್ರೆ ನಾನು ಮಾಡಕ್ ರೆಡಿ. ಬಟ್ ನಾನು ಗುಂಡರ್ಸಕ್ ಮಾತ್ರ ರೆಡಿ ಆಗಿಲ್ಲ ಬ್ರೋ. ಎಲ್ಲ ನೋಡಿ ಎಲ್ಲ ಫುಲ್ ತಲೆವಾ ಗ್ಯಾಂಗ್ಸ್ ಇದ್ದಂಗಿದ್ದಾರೆ ಎಲ್ಲಾರು. ಬ್ರೋ ಏಮನ್ನ ಪನ್ನಿ ಅಂದ್ರೆ ನೆಚ್ಚಿಸಕ್ ನಾನು ರೆಡಿ ಅವನ್ನ. ಕಣ್ಣು ಅದೇ 50 ಮಿನಿಟ್ಸ್ ಟೈಮ್ ಈ ಕಡೆ. ಇವಾಗ ಹೂವು ಕಟ್ ಮಾಡಕ್ ಕೊಟ್ಟವ್ರೆ ನನ್ಗಿದು. ಇದು ಒಂದು ಸೈಡ್ ಅಂತ ಕಚ್ಚಲ್ಲ. ಎಲ್ಲೇ ಹೋದ್ರು ಕಟ್ ಮಾಡೋ ಕೆಲಸಗಳು ಕೊಡ್ತಾರೆ. ಅಣ್ಣ ಅಂತ RCB ಫ್ಯಾನಾ? ಎಲ್ಲ ಮುಂಬೈ ಫ್ಯಾನು. ಬಟ್ ಎಲ್ಲ ಇಲ್ಲಿ RCB ಫ್ಯಾನ್ ಇದಾರಂತೆ. RCB ಫ್ಯಾನ್ ಇದಾರೆ, ವಿರಾಟ್ ಕೊಹ್ಲಿ ಫ್ಯಾನ್ಸ್ ಇದಾರೆ. ಅಣ್ಣ కానీ ఈ రోజు ఇండియా మళ్ళీ పాకిస్తాన్ మ్యాచ్ మన ఇండియా గెలిచింది. ఈసారి కప్ నమ్మదే. ఎందుకంటే ఆర్సీబీ ఫ్యాన్ ఆంధ్రలో ఉన్నారు, అయినా కూడా ఆర్సీబీ ఎందుకు ఫ్యాన్? ఎందుకంటే విరాట్ కోహ్లీ మాకు ఫస్ట్ ఇంకా అభిమానం కాబట్టి మేము ఓన్లీ ఫర్ లైక్ విరాట్ కోహ్లీనే మీరా? అంతే అట్లని కాదు, సపోర్ట్ చేస్తాం అంతే. ఓకే. ఆర్సీబీ సపోర్ట్ ఆల్వేస్. ఆర్సీబీ సపోర్ట్ అంతే. విరాట్ కోహ్లీ ఫ్యాన్స్, విరాట్ కోహ్లీ ఫ్యాన్. జై విరాట్ కోహ్లీ, జై ఆర్సీబీ. ఇట్స్ నో మోర్ ఈ సాల కప్ నమ్దే, ఇట్స్ ఈ సాల కప్ నమ్దు. ನಾನು ಎಕ್ಸ್ಪರ್ಟ್ ಆಗ್ತಾ ಇದ್ದೀನಿ ಇದಾಗ ಕಟ್ ಮಾಡೋದ್ರಲ್ಲಿ. ಅಣ್ಣ ಹೇಳಿದ್ದಾರೆ ಹಿಂಗ್ ಕಟ್ ಮಾಡ್ತಾ ಇದೆ, ಬಟ್ ಹಿಂಗೆ ಅಂತ ಹೇಳಿದ್ದಾರೆ. ಓಕೆ ಫಸ್ಟ್ ಟೈಮ್ ಮಾಡ್ತಾ ಇದಲ್ಲ, ಬಟ್ ಆದ್ರೂ ತುಂಬಾ ಎಕ್ಸ್ಪೀರಿಯನ್ಸ್ ಇದ್ದಾಗೆ ಮಾಡ್ತಾ ಇದ್ದೀವಿ ಸರ್. ಫಸ್ಟ್ ಟೈಮ್ ನಾವು ಗೊತ್ತಲ್ಲ ಏನೇ ಕೆಲಸ ಮಾಡಿದ್ರೆ ಎಕ್ಸ್ಪೆನ್ಸ್ ಇವತ್ತಾನೆ ಮಾಡ್ತೀವಿ. ಅಣ್ಣ ಕರೆಕ್ಟ್ ಹಚ್ಚೋಣ. वाह क्या लड़का है, वेरी हैंडसम बॉय, इससे तो बहुत मजा आएगा. ಅಣ್ಣ ಕಾಮಿಡಿ ಅಣ್ಣ. ಪ್ಲೀಸ್ ಯಾರು ಕಮೆಂಟ್ ಮಾತ್ರ ಬ್ಯಾಡ್ ಕಮೆಂಟ್ ಹಾಕ್ಬೇಡ್ರಿ. ನೋ ಕಾಮೆಂಟ್ಸ್. ಹೂವಾಗೆ ಆಗ್ಬೇಕು. ಓಕೆ ಜಸ್ಟ್ ಮಿಸ್ ಆದ್ರೆ ಕೈಗಳು ಹೋಗುತ್ತೆ. ಒಂದ್ ಹಿಂಗೆ ಫೈನಲಿ ಕಲ್ಸ್ಕೊಂಡ್ಬಿಟ್ಟೆ. ಬೆಂಗಳೂರು ಶಾಪ್ ಇಟ್ಕೊಳ್ತೀನಿ. ಅಣ್ಣವ್ರನ್ನ ಕರೀತೀನಿ ನಾನು ಅಲ್ಲಿಗೆ ಓಪನಿಂಗ್ಗೆ. ಆದ್ರೆ ಹೂವಾ ರೋಜಾ ಹೂವಾ ನನ್ನ ಜೀವ. ನೀನ್ ಲೂಸರ್ ತಾನೆ, ನೀನ್ ಮಾತಾಡಂಗಿಲ್ಲ. ಹೆಂಗಿದ್ರು ಗುಂಡೋರ್ಸಕ್ ರೆಡಿ ಆಗಿದ್ಯಾ? ನಾವು ರೆಡಿ ಆಗಿಲ್ಲ ಇವಾಗ. ಅಣ್ಣ ಬರಲ್ಲ ಅಣ್ಣ. ಕಂಡಕ್ಟರ್ ಫೋನ್ ಹಾಕ್ಲಾ? ಕಂಡಕ್ಟರ್ಗೆ ಫ್ಲಾಶ್ ಬ್ಯಾಕ್ ಇಲ್ಲೇ ಮಾಡ್ಬೋದು, ಬೇರೆ ಎಲ್ಲ ನಾವು ಮಾಡ್ಬೋದಲ್ಲ. ಕಂಡಕ್ಟರ್ ಫೋನ್ ಹಾಕ್ತೀರ ಆಮೇಲೆ ನೋಡು. ಏನಂದ್ರೆ ಇವಾಗ ನಾವಿರೋ ಜಾಗ ಬಂದ್ಬಿಟ್ಟು ಆಂಧ್ರ ಪ್ರದೇಶ ಅಲ್ಲ. ನಾವು ತೆಲುಗಲ್ಲೇ ಮಾತಾಡ್ಬೇಕಾಗತ್ತೆ. ಯಾಕಂದ್ರೆ ನಾವು ಅವ್ರ ಜಾಗಕ್ಕೆ ಬಂದಿದೀವಲ್ಲ, ಪಾಪ ಅವ್ರಿಗೂ ಅರ್ಥ ಆಗಲ್ಲ. ಅದರಿಂದ ನಾವು ಮಾತಾಡ್ಲೇಬೇಕಾಗ್ತೈತೆ. ಭಾಷೆ ಬೇರೆ ಆದರೇನು ಭಾವ ಒಂದು ಅಂತ ಹೇಳಿ. ಹುಷಾರು, ದೂರ ಹೋಗೋ. ಕೆಲಸ ಮಾಡ್ಬೇಕಾದ್ರೆ ಟೈಮ್ ಇಲ್ಲ ಅಲ್ಲಿ. ಯಾವಾಗ ಕೆಲಸ ಮಾಡಿದೀರನ್ರು? ಬರ್ರು ಕೆಲಸ ಮಾಡ್ರು. ನಿಮ್ಮಪ್ಪ ನಿಮ್ಮ ಅಮ್ಮಗಳು ಚಪ್ಪಲಿ ತಗೊಂಡಿದ್ದೀರನ್ರು? ಬರ್ರು ಕೆಲಸ ಮಾಡ್ರು. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋಣೆ ಮನುಜ ಕಣೋ. ದೇಹ ಅಂತ ಒಳಗೊಳಗೆ ಸ್ಕೀಮ್ ಆಗ್ತಾರೋ. ಏನೋ ಮಾಡಬೇಡ, ಸುಮ್ಮನೆ ಹೋಗಲ್ಲ. ಡಿಸ್ಟರ್ಬ್ ಮಾಡಬೇಡ. ನಾನು ಡಿಸ್ಟರ್ಬ್ ಮಾಡಿದ್ರೆ ನೋಡು ನನಗೆ
ನೀನ್ ಸೋತಾಗಿರ್ತಾನೆ, ನೀನ್ ಮಾತಾಗಿಲ್ಲ. ಹೋಗ ಫಸ್ಟ್. ಹೋಗ ಆ ಕಡೆ. ಇರಿಟೇಷನ್ ಕಣ್ರಿ. ಅಣ್ಣ ಥ್ಯಾಂಕ್ ಯು ಸೋ ಮಚ್. మీ పేరు? ಅಜ್ಜು ಅಸ್ಗರ್ ಅಜ್ಜು ಅಂತ ಹೇಳ್ಬಿಟ್ಟು ಬ್ರೋ ಇಲ್ಲಿ ಕೆಲಸ ಕೊಟ್ಟವ್ರೆ. ಅವ್ರಿಗೆ ಇಷ್ಟ, ನಾನು ಮಾಡಿರೋ ಸ್ವಲ್ಪ ಕೆಲಸನೇ, ಬಟ್ ಅವ್ರಿಗೆ ಎಷ್ಟಿಷ್ಟ ಆಗಲ್ಲ ಅಷ್ಟೇ ಕೊಳ್ಳಿ ಆಯ್ತಾ. ಅಣ್ಣ 100 ರೂಪೀಸ್ ಕೊಟ್ಟವ್ರೆ. ನಾನು ವರ್ತ್ ಅಲ್ಲ ನಾನು ಮಾಡಿರೋ ಕೆಲಸ, ಬಟ್ ಆದ್ರೂ ಅಣ್ಣ 100 ರೂಪೀಸ್ ಕೊಟ್ಟವ್ರೆ. ಅಣ್ಣ ಥ್ಯಾಂಕ್ ಯು ಸೋ ಮಚ್. ಜೈ ಆರ್ ಸಿ ಬಿ ಆಯ್ತಾ, RCB ಫ್ಯಾನ್ಸ್ ಆಯ್ತಾ. ಓಕೆ, ನೆಕ್ಸ್ಟ್ ಟೈಮ್ ಇಲ್ಲ, ನಾನು ನೆಕ್ಸ್ಟ್ ಹೋಗ್ಬೇಕು ಬೇರೆ ಇದಕ್ಕೆ. ಇಲ್ಲಿ ಬೊಕ್ಕೆ ಅಂಗಡಿ ಐತೆ, ಬೊಕ್ಕೆ ಅಂಗಡಿಯಲ್ಲಿ ಟ್ರೈ ಮಾಡ್ತೀನಿ ಕೆಲಸ ಮಾಡಕ್ಕೆ, ನೋಡೋಣ ಬೊಕ್ಕೆ ಅಂಗಡಿಯಲ್ಲಿ ವರ್ಕೌಟ್ ಆಗ್ಬೋದೇನೋ. ಅಣ್ಣ ఎవరు ಓನರ್ ರಾಲೇದಾ? ಓ ಸಾರಿ, ಓನರ್ ಇಲ್ಲ ಇಲ್ಲಿ, ಬಟ್ ಅವರು ಇದರಲ್ಲಿ ಇದು ಮಾಡಕ್ಕೆ ಸಪೋರ್ಟ್ ಮಾಡಕ್ ಆಗಲ್ಲ ಆಯ್ತಾ. ಅದಕ್ಕೆ ನೋಡೋಣ ನೆಕ್ಸ್ಟ್ ಟ್ರೈ ಮಾಡೋಣ ಆಯ್ತಾ. ನಾನು ನೆಕ್ಸ್ಟ್ ನೋಡೋಣ ಬಸ್ ಸ್ಟಾಪಲ್ಲಿ ಹೋಗ್ಬಿಟ್ಟು ಏನಾದ್ರು ಕುರ್ಕುರೆ ಸೆಲ್ ಮಾಡೋಣ, ತುಂಬ ಕ್ರೇಜ್ ಆಗಿರತ್ತೆ ನೋಡೋಣ ಎಲ್ಲ. ಬ್ರೋ మీదే షాపు? ఓకే, మేము ನಾವು ಇವಾಗ ಅವ್ನು ಹೇಳ್ತೀನಿ, ನಾನು ಕನ್ನಡದಲ್ಲಿ ಆಕ್ಚುಲಿ ನಾನು ಇವಾಗ ತೆಲುಗಲ್ಲಿ ಹೇಳ್ತೀನಿ, ಯಾಕಂದ್ರೆ ಇಲ್ಲಿ ಅವ್ರು ತೆಲುಗಲ್ಲಿ ಅರ್ಥ ಆಗ್ತೈತೆ. ನಾನು ತೆಲುಗಲ್ಲಿ ಹೇಳ್ಬಿಟ್ಟು ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ ಏನೋ ಅವ್ರು ಹೇಳ್ತಾರೆ. బ్రో మేము ఒక యూట్యూబ్ ఛానల్ చేస్తున్నాము సార్. ఇప్పుడు నాకు ఒక టాస్క్ ఉంది బ్రో. ఏమంటే ఆ టాస్క్ నేను నాకు 1 అవర్ టైం లిమిట్ ఉంది. ఓకే ಅವ್ರು బిజినెస్ ಮಾಡ್ತಾರೆ, డిస్టర్బ్ 1 అవర్ టైం లిమిట్ ఉంది బ్రో నాకు. ఆ 1 అవర్ టైం లిమిట్ లో నేను చాలా అర్న్ చేయాలి. ఎందుకంటే నెక్స్ట్ నేను ఏమంటారో నాకు ಹೇಳಕ್ ಬರ್ತಾ ಇಲ್ಲ. ఫైనల్ ఫైనల్ పోవాలి, లేదంటే నేను గుండు కొట్టేయాలి బ్రో. నేను దీంట్లో ఓడిపోతే నేను గుండు కొట్టేయాలి సార్. అందుకే నాకుండే 20 మినిట్స్ టైము. 20 మినిట్స్ మీరు ఏం పని చెప్తే నువ్వు చేస్తాను. అమ్మని అడగాల? ఓ బట్ ಅವ್ರ ಅಮ್ಮನ ಕೇಳ್ಬೇಕಂತ ನಾನು ಇಷ್ಟೊತ್ತಿಗೆ ಏನೇನೋ ಮಾತಾಡ. ಓಕೆ ಬ್ರೋ, ಥ್ಯಾಂಕ್ ಯು. నాకు ಟೈಮ್ లేదు. ಓಕೆ ಥ್ಯಾಂಕ್ ಯು. ನಾನು ಇವಾಗ ಹೋಟೆಲ್ ವರ್ಕ್ ಮಾಡೋಣ ಅನ್ಕೊಂಡಿದ್ದೀನಿ, ಬಟ್ ಇಲ್ಲಿ ಯಾವ್ದು ಹೋಟೆಲ್ ಸಿಗ್ತಾ ಇಲ್ಲ. ಜಸ್ಟ್ ನೋಡೋಣ ಬರ್ರಿ, ಮುಂದೆಲ್ಲ ಹೋಟೆಲ್ ಸಿಗ್ಬೋದೇನು. ಇಲ್ಲಿ ಯಾವ್ದೋ ಒಂದು ಹೋಟೆಲ್ ಸಿಕ್ತು ನನ್ಗೆ ಇವಾಗ ಆಯ್ತಾ. ನೋಡೋಣ ಇವಾಗ ಹೋಗ್ಬಿಟ್ಟು ట్రై ಮಾಡೋಣ, ಅವ್ರನ್ನ ಒಂದು ಮಾತು ಕೇಳೋಣ. మేడం ఓనర్ సార్, మేము యూట్యూబ్ ఛానల్ నుంచి వస్తున్నాము సార్, బెంగళూరు నుంచి. మేము ఇక్కడ ఒక టాస్క్ చేస్తున్నాము. ఏమంటే మాకు 1 అవర్ టైం లిమిట్ ఉంది. 1 అవర్ టైం లిమిట్ లో ఎవరు చాలా అర్న్ చేస్తారో 1 అవర్ టైం లిమిట్ వాళ్ళు ఇవాళ విన్నర్ ఇంకో ఉంటాము. వాళ్ళు ముందు అందుకే టాస్క్ వినాలని అనుకుంటున్నా సార్. మీరు ఏం చెప్తారు? 20 మినిట్స్ టైం ఉంది. మీరు ఏం చెప్తే చేస్తారో సర్వ పననా లేదంటే పాత్రలు వాషింగ్ పననా ఏం చెప్తే చేస్తారో నాకు 20 మినిట్స్ ఉంది. మీరు ఎంత మీకు సర్వీస్ ఎంత చేయండి. కానీ మీరు వినాలి టాస్క్. మీకు తర్వాత నేను ఒకటే టాస్క్ చేస్తాను. అందుకే ఏ పనన్నా సర్వింగ్ చేస్తాను, లేదంటే వాష్ చేయమంటే వాష్ ఏదన్నా అది మీ ఏదైనా చేసేవాడు. టాస్క్ అంటే టాస్క్ అట్లా. అందుకు ಫೈನಲಿ ನಮ್ಗೆ ಪಾರ್ಸಲ್ ಪ್ಯಾಕ್ ಮಾಡೋದು, ಪ್ಯಾಕೇಜ್ ಪ್ಯಾಕ್ ಮಾಡೋ ಕೆಲಸ ಕೊಟ್ಟವ್ರೆ. ಇವಾಗ ಮತ್ತೆ 20 ಮಿನಿಟ್ಸ್ ನಾನು ಇದಕ್ಕೆ ಇಲ್ಲಿ ಪ್ಲಾನ್ ಮಾಡ್ಕೊತಾ ಇದ್ದೀನಿ. ಅವ್ರು ಹೇಳ್ತಾರೆ, ನಾನು ಪ್ಯಾಕ್ ಮಾಡ್ತಾ ಇರ್ತೀನಿ. ಜಸ್ಟ್ ಓ ಇಲ್ಲಿ ಇಸ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಪಾರ್ಸಲ್ಗೆ ಇದು ಮಾಡ್ಬೇಕಂತ. ಪಾರ್ಸಲ್ ನಂಗೆ ಗೊತ್ತಿಲ್ಲ ಯಾವ ತರ ಏನು ಅಂತ ಹೇಳ್ಬಿಟ್ಟು, ಬಟ್ ಅವ್ರು ಹೇಳ್ಕೊಡ್ತಾರೆ ನಂಗೆ ಅನ್ಸ್ದಂಗೆ. ಬಟ್ ಟ್ರೈ ಮಾಡ್ತೀನಿ ನಾನು ಆದಷ್ಟು ನನ್ನ ಕಡೆಯಿಂದ ಬೆಸ್ಟ್ ಕೊಡಕ್ಕೆ ಟ್ರೈ ಮಾಡ್ತೀನಿ. ಫ್ರೀಯಾಗಿ ಯಾರಿಗೂ ದುಡ್ಡು ಬರಲ್ಲ, ಹಣ ಯಾರಿಗೂ ಸುಮ್ಮನೆ ಬರೋದಿಲ್ಲ. ಸೊ ಅದರಿಂದ ನನ್ನ ಕಡೆಯಿಂದ ಆಗ ಕೆಲಸ ಮಾಡಿದ್ರೇನೆ ಅವ್ರು ಅಮೌಂಟ್ ಕೊಡ್ತಾರೆ ನನಗೆ. 3 మీల్సా? ఓకే, మీల్స్ కర్డ్ 2, ఇది ఒక మీల్స్. ఒక మీల్స్ కర్డ్. ಇವಾಗ ಇಲ್ಲಿ ನಾನೇ ಪಾರ್ಸಲ್ ಮಾಡ್ತೀನಿ. ನಾನು ಪಾರ್ಸಲ್ ಮಾಡ್ಬಿಟ್ಟು ನಾನು ತೊಗೊಂಡೋಗ್ಬಿಟ್ಟು ನಾನು ಕಸ್ಟಮರ್ ಕೊಡ್ತೀನಿ. ನಾನು ಅದಕ್ಕೆ ಮೊಸರು ಪಾರ್ಸಲ್ ಮಾಡಿದ್ದೀನಿ. ನೆಕ್ಸ್ಟ್ ನೀವು ನೋಡ್ಬೋದು, ಇಲ್ಲಿ ಹೋಟೆಲ್ ಫುಲ್ ಕ್ರೌಡ್ ಆಗಿದೆ ಆಯ್ತಾ. ಸಪ್ಲೈ ಮಾಡೋದಾಗಿರ್ಲಿ ಇಲ್ಲ ಏನೋ ಒಂದು ಮಾಡೋಣ ಅನ್ಕೊಂಡೆ, ಬಟ್ ನನಗೆ ಅವರು ಪಾರ್ಸಲ್ ಮಾಡೋದು ಕೊಟ್ಟಿದ್ದಾರೆ. ಯಾಕಂದ್ರೆ ನಾನು ಸಪ್ಲೈ ತಗೊಂಡು ನಾನು ಬೇರೆ ಐಟಮ್ ಕೊಟ್ಟರೆ ಚೆನ್ನಾಗಿರಲ್ಲ. ಅವರು ಬಿಸ್ನೆಸ್ಗೂ ಡಿಸ್ಟರ್ಬ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಈ ತರ ಕೆಲಸ ಕೊಟ್ಟವ್ರೆ. ನನ್ನ ಜೊತೆ ಅಣ್ಣನ ಬಿಟ್ಟವ್ರೆ ಆಯ್ತಾ. ಅವ್ರು ಹೇಳ್ತಾ ಇರ್ತಾರೆ, ನಾನು ಮಾಡ್ತಾ ಇರ್ತೀನಿ ಅವ್ರು ಹೇಳೋ ಕೆಲಸ. ಇಷ್ಟು ಜನ ಮುಂದೆ ಇವೆಲ್ಲ ಮಾಡ್ಬೇಕು ಅಂದ್ರೆ ಸ್ವಲ್ಪ ಪ್ಯಾನಿಕ್ ಆಗೈತೆ, ಬಟ್ ಓಕೆ. ಸ್ಪೆಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಬ್ರೋ, ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತೆ. ನಾನು ಯಾವತ್ತೂ ಮಾಡಿಲ್ಲ, ಮಾಡ್ತಾ ಇದ್ದೀನಿ, ಟ್ರೈ ಮಾಡ್ತಾ ಇದ್ದೀನಿ. ಸುಡ್ತೈತಲ್ಲೋ, ಸುಡ್ತೈತೆ, ಹೆವಿ ಸುಡ್ತೈತೆ.
ನಾನೇ ಟ್ರೈ ಮಾಡ್ತೀನಿ ಇದನ್ನ ಈ ಸತಿ ಇದು ಮಾಡಕ್ಕೆ ಫೋಲ್ಡ್ ಮಾಡಕ್ಕೆ ನೋಡೋಣ ಕರೆಕ್ಟಾಗಿ ಮಾಡ್ತೀನಿ ಎಲ್ಲೋ. ಅಣ್ಣ ಇದು ಎಟ್ಲ ಕಟ್ಟಲ್ಲ ಕಾಟ ಎವಿ ಸುಡ್ತೈತಲ್ಲೋ, ಬಿಸಿ ಬಿಸಿ ಐತೆ, ಈಸಿ ಅಲ್ಲಪ್ಪ ಇವು ಸೀರಿಯಸ್ ಆಗಿ. ಸದ್ಯಕ್ಕೆ ಇದು ಮೀಲ್ಸ್ ಕಾರ್ಡ್ ಪಾರ್ಸಲ್ ಮಾಡಿದ್ದೀನಿ ನಾನು. ಇನ್ನೊಂದು ಟೋಕನ್ ಯಾವ್ದು ಕೊಟ್ಟಾರೆ? ಸಾಂಬಾರ್ದು ಅಂತೆ. ಸಾಂಬಾರ್ 20 ರೂಪಾಯಿಗೆ. ನಮ್ಮ ಮನೇಲಿ ನಮ್ಮ ಅಮ್ಮ ಇಲ್ದಿರ್ಬೇಕಾದ್ರೆ ನಾನೇ ಕೆಲಸ ಮಾಡ್ತಾ ಇದ್ದೆ. ಇದು ಕೆಲಸ ಅಲ್ಲ, ತಗೊಂಡ್ಬರ್ತಾ ಸಾಂಬಾರು. ಏನು ಕೆಲಸ ಮಾಡ್ರಲ್ಲಿ? ಸಾಂಬಾರ್ 20 ರೂಪೀಸ್ ಕೊಡ್ತಾ ಇದೀವಿ. 60 ವರ್ಷ ಹಳೆ ಹೋಟ್ಲಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಮೀಲ್ಸ್ 60 ವರ್ಷ ಹಳೆ ಹೋಟ್ಲುಗಳು. ನಾನು ಪುಣ್ಯ ಇದು, ಇಲ್ಲಿ ನಾನು ಕೆಲಸ ಮಾಡೋದಷ್ಟೇ, ಇನ್ನು ಬೇರೆ ಮಾತಿಲ್ಲ. ನೆಕ್ಸ್ಟ್ ಪರ್ಸ ಕರ್ಡ್ ಎಲ್ಲ ಕರ್ಡ್ ಚೆನ್ನಾಗಿ ಆಗ್ತಾ ಇದೆ. ನಾನೇ ಪಾರ್ಸಲ್ ಮಾಡ್ತಾ ಇದ್ದೀನಿ ಇವಾಗ. ಹಂಗೆ ಎಲ್ಲ ಕಲಿತಾ ಇದ್ದೀನಿ. 60 ವರ್ಷ ಹೋಟ್ಲಿದು, 60 ವರ್ಷ. ಸೀರಿಯಸ್ ಆಗಿ ಹೇಳ್ಬೇಕಾದ್ರೆ ನನ್ಗೆ ಅನ್ಸ ಇದು ಬರೀ ವೆಜ್ ಹೋಟೆಲ್. ಟೇಸ್ಟ್ ಮಾತ್ರ ಸೂಪರ್ ಆಗಿರೋ ತರ ಇದೆ. ಯಾಕಂದ್ರೆ ಇಲ್ಲೆಲ್ಲ ಹಂಗಿದ್ದಾರೆ. ನಾವು ಒಂದ್ಸರಿ ಟ್ರೈ ಮಾಡ್ತೀವಿ, ಇಲ್ಲೊಂದ್ಸರಿ ಟ್ರೈ ಮಾಡಿ ತಿಂದು ಆಮೇಲೆ ಓಡ್ತೀವಿ. ನೋಡೋಣ, ಆದ್ರೆ ನಮ್ ಟೈಮ್ ಇದ್ರೆ, ಇಲ್ಲಾಂದ್ರೆ ನೋಡೋಣ. ಟೈಮ್ ಎಷ್ಟಾಯ್ತು? 45. ನಾನು ಲಾಸ್ಟ್ 15 ಮಿನಿಟ್ಸ್ ಇದೆ. ನೋಡೋಣ, ಇವಾಗ ಇದೊಂದು ಪಾರ್ಸಲ್ ಮಾಡ್ಬಿಟ್ಟು ನೆಕ್ಸ್ಟ್ ಬೇರೆ ಏನಾದ್ರು ಮಾಡೋಣ ಅಂತ ಇದ್ದೀನಿ. ಯಾಕಂದ್ರೆ ಇದೊಂದೇ ಎಕ್ಸಾಮ್ ಮಾಡ್ರೆ ನಾನು ಮಾಡೋ ವರ್ಕ್ಗೆ ಅವ್ರು ಕೊಡೋದು, ಆಮೇಲೆ ನನಗೆ ಇದಿರಲ್ಲ, ಅದಕ್ಕೆ. ಪರೋಟ ಸಪ್ರೇಟ್ ಅಣ್ಣ, ಸಪ್ರೇಟ್. ಅವ್ರಿಗೆ ಬರುತ್ತೆ ಅಣ್ಣ. ಎನಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಮೇಕೆ? 35 ಇಯರ್ಸ್ ಹೋಟೆಲ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಇವರು. ಆಯ್ತಾ, ಅವ್ರ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಗ್ರೇಟ್, ನನಗೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆಯ್ತು, ಇವಾಗ ಸದ್ಯಕ್ಕೆ ಸಾಕು ಅನ್ಕೊಂತಾ ಇದ್ದೀನಿ ನಾನು. ಇವಾಗ ಮಾತಾಡೋಣ. ನಾನು ಇಷ್ಟೊತ್ತು ಮಾಡಿದ್ದೀನಿ, ಎಷ್ಟು ಕೊಡ್ತಾರೋ ಗೊತ್ತಿಲ್ಲ. ಎಷ್ಟಾದ್ರೂ ಕೊಳ್ಳೆ, ಐ ಆಮ್ ಹ್ಯಾಪಿ ವಿತ್. ಕಸ್ಟಮರ್ಸ್ ಇದ್ದಾರೆ, ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ ಸ್ವಲ್ಪ. ನೋ ವೇ, ಚಾನ್ಸೇ ಇಲ್ಲ. ನೋ ವೇ. ಬಟ್ ಇಲ್ಲಿ ತುಂಬಾ ಕ್ರೌಡ್ ಆಗಿದೆ. ಆಯ್ತಾ, ನಾನು ಓಕೆ ಒಂದು ಕೆಲಸ ಮಾಡೋಣ. ಅಲ್ಲಿ ತುಂಬಾ ಇದಾಗಿದೆ. ನಾನು ನೆಕ್ಸ್ಟ್ ಬೇರೆ ಆಗಲ್ಲಿ ಟ್ರೈ ಮಾಡ್ತೀನಿ ಇನ್ನೊಂದು ಮಾಡಕ್ಕೆ. ಇಲ್ಲಿ ಎಷ್ಟು ಕೊಡ್ತಾರೆ ಅದು ಬಿಟ್ಬಿಟ್ಟು ಇನ್ನೊಂದು ಇದು ಮಾಡ್ತೇನೆ. ಆಯ್ತಾ, ಬರ್ರಿ. 10 ನಿಮಿಷದಲ್ಲಿ ಮಾಡೋ ಕೆಲಸ ಏನೈತೆ ಗೊತ್ತಾಗ್ತಾ ಇಲ್ಲ. ಫ್ರೂಟ್ಸ್ ಅಂಗಡಿ ಟ್ರೈ ಮಾಡೋಣ. ಫ್ರೂಟ್ಸ್ ಅಂಗಡಿಯಲ್ಲಿ ಕನ್ನಡ ಹೇಳಿ ಅಣ್ಣ. ಕನ್ನಡ ಸಿಕ್ಕಿದ್ದಾರೆ. ಇವಾಗ ಇವ್ರಿಗೆ ಎಕ್ಸ್ಪ್ಲೈನ್ ಮಾಡೋಣ. ನಾವು ಯೂಟ್ಯೂಬ್ ಚಾನೆಲ್ ಬಂದಿದ್ದೀವಿ. ನನ್ನ ಹತ್ರ ನಮ್ಗೆ ಒಂದು ಟಾಸ್ಕ್ ಇದೆ ಇವಾಗ. ಆ ಟಾಸ್ಕ್ ಅಲ್ಲಿ ನಾನು ಸೋತ್ರೆ ನಾನು ಗುಂಡೋಡ್ಸ್ಬೇಕು. ನಾವು 4 ಜನ ಇದೀವಿ ಇವಾಗ. ಅದ್ರಲ್ಲಿ ಒಬ್ಬ ತಗೊಂಡ್ರೆ ಇವಾಗ 3 ಜನ ಇರೋದು. ಆಯ್ತಾ, 3 ಜನದಲ್ಲಿ ಇವಾಗ ನಾನು ಇದ್ದೀನಿ. ಅದ್ರಲ್ಲಿ ಇವಾಗ ನಾನು ಸೋತ್ರೆ ನಾನು ಗುಂಡೋಡ್ಸ್ಬೇಕು. ಇವಾಗ ನಾನು ಇರೋದೇ ಇನ್ನು 1 ಅವರ್ 50 ನಿಮಿಷ ಆಗ್ಬಿಡೈತೆ. ಇನ್ನು 10 ನಿಮಿಷ ಐತೆ. 10 ನಿಮಿಷ ನೀವು ಏನ್ ಕೆಲಸ ಹೇಳಿದ್ರು ಮಾಡ್ತೀನಿ. ಬಟ್ ನನಗೆ 10 ನಿಮಿಷ ನಿಮ್ಗೆ ಎಷ್ಟಾಗುತ್ತೆ, ನಾನು ಮಾಡಿರೋ ಕೆಲಸ ಮೇಲೆ ನಿಮ್ಗೆ ಎಷ್ಟು ಸ್ಯಾಟಿಸ್ಫೈ ಅಷ್ಟು ಕಾಸು ಕೊಡಿ. ಎಷ್ಟು ಸ್ಯಾಟಿಸ್ಫೈ, ನೀವು ಏನೋ ಕೆಲಸ ಹೇಳೋ ಕೆಲಸ ಏನಾದ್ರು ಮಾಡ್ತೀನಿ. ಬರಿ ಓಕೆ. ಓಪನ್ ಮಾಡೋದಾ? ನಮ್ಗೆ ಇವಾಗ ಇಲ್ಲಿ ಡ್ರೈ ಫ್ರೂಟ್ಸ್ ಇದರಲ್ಲಿ ನಮ್ಗೆ ಇದು ಎತ್ತಿಗಕ್ಕೆ ಕೆಲಸ ಬಂದೈತೆ. ಇವಾಗ ಕೆಲಸ ಮಾಡ್ತೀವಿ ನಾವು ಇಲ್ಲಿ. ನನಗೆ 10 ನಿಮಿಷ ಅಷ್ಟೇ ಟೈಮ್ ಇವಾಗ. ಅಣ್ಣ, ನೀವೇನ್ ಕನ್ನಡ ಇಲ್ಲಿ ಮಾತಾಡೋದು? ಕನ್ನಡ, ತೆಲುಗು, ತಮಿಳ್ ಅನ್ನೊಂದು ಎಲ್ಲ ಲ್ಯಾಂಗ್ವೇಜ್ ಬರುತ್ತೆ. ಪ್ಯಾನ್ ಇಂಡಿಯಾ. ಅಣ್ಣನ ಜೊತೆ ನಾನು ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ದು ಯಾವರು? ನಮ್ದು ಬೆಂಗಳೂರು ಅಣ್ಣ. ಇದ್ರಲ್ಲಿ ಇನ್ನೊಂದಿದೆ. ಡ್ರೈ ಫ್ರೂಟ್ಸ್ ತಿನ್ನಿ, ಹೆಲ್ತ್ ಒಳ್ಳೇದು. ನಮ್ ಗೋಪಾಲ್ ತಿನ್ನಲ್ಲ, ಅದಕ್ಕೆ ಅವ್ನು ಹೆಲ್ತ್ ಚೆನ್ನಾಗಿಲ್ಲ. ಏನಣ್ಣ ಫೇಮಸ್ ಇಲ್ಲೇ? ಇಲ್ಲಿ ಫೇಮಸ್ ಒಂದು
ಸೈಂಟಿಸ್ಟ್ ಹಾಸ್ಪಿಟಲ್ ಇದೆ. ಹಾಸ್ಪಿಟಲ್ ಫೇಮಸ್. ಗುಂಡತ್ತಿದ್ರೆ ಹಿಂಗಿರ್ತಾನೆ ಅಂತಲ್ಲ. ಆಯ್ತಾ 10 ನಿಮಿಷ? ಇನ್ನೂ ಐತೆ. ಏನಾದ್ರು ಒಂದ್ ಕೆಲಸ ಕೊಡೋಣ, ಏನಾದ್ರು ಒಂದ್ ಕೆಲಸ ಇನ್ನು 5 ನಿಮಿಷ ಐತೆ ನನಗೆ. ನಮ್ ಮಾಲೀಕ್ ತುಂಬಾ ಒಳ್ಳೆಯವರು. ಮಾಲೀಕ್ ಬಹುತ್ ಅಚ್ಚ ಬಹುತ್ ತುಂಬಾ ಈಸಿಯಾಗಿರೋ ಕೆಲಸ ಬೇರೆ ಕೊಡ್ತಾವ್ರೆ. ಆರಾಮ ಸಂತೋಷ ಕೆಲಸ ಮಾಡಿದ್ರೆ ಆರಾಮಾಗಿ ಸಂತೋಷ ಕೆಲಸ ಮಾಡಿ ನೋಡಿ. ಅವ್ರೇ ಸ್ಮಾರ್ಟ್ ಆಗಿ ಕೆಲಸ ಮಾಡಿ, ಹಾಡಾಗ್ ಬೇಡ ಅಂತವ್ರೆ. ಯಾವ ನೀವು ಏನೋ ತಿಕ್ಕಲ್ ಏನೋ ಮಾಡ್ತಾವನೆ ಅಂತ ಹೇಳಿ ನೋಡ್ದೈತೆ ಆ ಪಾಪು. ಅಲ್ಲ ಬಂಗಾರಿ ಭಯ ಬೀಳ್ತೈತೆ ಅವ್ರಿಗೂ ಹತ್ಕೊಂಡ್ಬಿಡೋದು. ಏನಕ್ಕ ಫ್ರೂಟ್ಸ್ ಏನಂತಾನ? ಡ್ರೈ ಫ್ರೂಟ್ಸ್ ಎಲ್ಲ ಪರವಾಗಿಲ್ಲ. ಇಲ್ಲೆಲ್ಲ ಕನ್ನಡ ಮಾತಾಡೋ ಸಿಗ್ತಾವ್ರು ನಮ್ಗೆ. ಮೈ ಗುಡ್ ಲಕ್. ಮಾಲೀಕ್ ಕಾಲಾ ಬಾಕ್ಸ್. ಬ್ಲಾಕ್ ಕಲರ್ ಬೆಂಗಳೂರು ಹೌದು. ಹೊಸ್ದಾಗ ಸ್ಟಾಕ್ ಬಂದಂಗ ಐತೆ, ಅದಕ್ಕೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡು. ಹೊಸದಾಗ ಬಂದ ಸ್ಟಾಕ್ ಇದು ಅಡ್ವಾನ್ಸ್ ರಂಜಾನ್. ಥ್ಯಾಂಕ್ ಯು ಅಣ್ಣ. ಸೇಮ್ ಟು ಯು ಅಣ್ಣ. ಬಿರಿಯಾನಿ ಅಣ್ಣ, ನಿಮ್ ಬಿರಿಯಾನಿ ಅಂತೂ ತಿನ್ಲೇಬೇಕಣ್ಣ. ಇಲ್ಲ ಅಂದ್ರೆ ಉಪವಾಸ ಬುಧವಾರದಿಂದ ರಂಜಾನ್ ಉಪವಾಸ. ಪ್ರತಿ ರಂಜಾನ್ಗೆ ನನ್ನ ಫ್ರೆಂಡ್ ಮನೆ ಕರೀತಾನೆ. ಆಕ್ಚುಲಿ ಆ ಬಿರಿಯಾನಿ ತಿನ್ನೋದ್ರಲ್ಲಿರೋ ಮಜಾ ಬಾ 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 ಸೂಪರ್. ಸೀರಿಯಸ್ ಆಗಿ ನೋಡ್ತೀವಿ. ಅಣ್ಣ ಏನಾದ್ರು ಕರೆದ್ರೆ ಪಕ್ಕ ನಾವು ಬರ್ತೀವಿ ಇಲ್ಲಿ ಬಿರಿಯಾನಿ. ಟೈಮ್ ಆಯ್ತು. ಲಾಸ್ಟ್ 1 ನಿಮಿಷ ಐತೆ. 1 ನಿಮಿಷದಲ್ಲಿ ಏನ್ ಕೆಲಸ ಕೊಟ್ಟರು ಮಾಡ್ತೀವಿ. ಸೇಲ್ ಮಾಡೋಣ ಎಲ್ಲ ಸೇಲ್ ಮಾಡ್ಸ ಕಸ್ಟಮರ್ಸ್ಗೆ ಕಸ್ಟಮರ್. ಭಯ್ಯ ಕಾಜು ತಗೊಂತೀರಾ? ತಗೊಳ್ಳಿ. ಒಳ್ಳೆ ನಿಜ ತಿನ್ನೋರಿ ತಿನ್ಬಿಟ್ಟು ಹೇಳಿದೆ ಎಷ್ಟು ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು. ಆಯ್ತಾ? ಟೇಸ್ಟ್ ಮಾಡ್ತೀರಾ? ಟೇಸ್ಟ್ ಮಾಡಿ. ಎಷ್ಟಾಗಿದೆ ಪ್ರೈಸ್? 200. बहुत अच्छा है, बहुत अच्छा है. आप एक बार खा के देखो, बाद में आप ही बोलता है बहुत आहा ओ हो बोलता है. ಅಬ್ಬಾ ಸೂಪರ್. ತಗೊಂತೀರಾ? 200 ನಿಜಾಗ್ ತಗೊಂತಾರ? ನೋಡೋಣ ಇವಾಗ. ಅಣ್ಣ ನಾನು ಕೆಲಸ ಮಾಡಿದಕ್ಕೆ ಅವ್ರು ಎಷ್ಟು ಖುಷಿಯಿಂದ ಕೊಟ್ಟರು ನಾವು ತಗೊಳ್ಳಿ. ಅಣ್ಣ 100 ರೂಪೀಸ್ ಕೊಟ್ಟವ್ರೆ. ಅಣ್ಣ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ಆಯ್ತಾ? ಈ ಕಡೆ ಬಂದಾಗ ಅಣ್ಣನ ಶಾಪ್ ವಿಸಿಟ್ ಮಾಡಿ. ಆಯ್ತಾ? ನಿಮ್ಗೆ ಇಷ್ಟ ಆಗಿ ತಗೊಂಡೋಗ್ರಿ, ತಿನ್ರಿ, ಹೆಲ್ದಿ ಆಗಿರ್ರಿ. ಆಯ್ತಾ? ಅಷ್ಟೇ ಹೇಳೋದು. 100 ರೂಪೀಸ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು. ಅವಾಗೆ ಅಲ್ಲಿ ಕಸ್ಟಮರ್ಸ್ ಇದ್ರು, ಅದಕ್ಕೆ ನಾವು ಅಣ್ಣ ಹತ್ರ ಏನು ಕೇಳಕ್ ಆಗಿಲ್ಲ. ಆಲ್ರೆಡಿ ಇವತ್ತು ಟಾಸ್ಕ್ ಅಲ್ಲಿ 200 ರೂಪಾಯಿ ಗೆದ್ದಿದ್ದೀನಿ. ನಾನು ಮತ್ತೆ ಯಶು ಸೇಮ್ ಆಗಿದ್ದೀವಿ. ಮಸ್ಕ್ ಮಾಮ ಸೇಮ್ ಟು ಸೇಮ್. ಇವಾಗ ಅಣ್ಣ 1 ರೂಪಾಯಿ ಕೊಟ್ರು. ಐ ಆಮ್ ದ ವಿನ್ನರ್. ನೋಡ ಬರ್ರಿ ಅಣ್ಣ. ಫ್ರೀ ಆದ್ರಾ? ಇಷ್ಟೊಂದು ಅವಾಗ ನಿಮ್ಗೆ ಡಿಸ್ಟರ್ಬ್ ಮಾಡಕ್ ಆಗಿಲ್ಲ. ಆಯ್ತಾ ಅಣ್ಣ? ಥ್ಯಾಂಕ್ ಯು. ನಿಜ ತುಂಬಾ ನಮ್ಗೆ ಎಕ್ಸ್ಪೀರಿಯನ್ಸ್ ಯಾವ್ದು ಇದಿಲ್ಲ. ಸೀರಿಯಸ್ ಆಗಿದೆ. ಫಸ್ಟ್ ಹೋಟೆಲ್ ಮಾಡಿದ್ದು ನನಗೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ ಈ ಕೆಲಸ ನಾನು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆಯ್ತಾ? ನೆಕ್ಸ್ಟ್ ಈ ಕಡೆ ಬಂದಾಗ ಟ್ರೈ ಮಾಡೋಣ. ನಿಮ್ಮ ಹೋಟ್ಲ್ ಹೆಸರು? ಹೋಟೆಲ್ ಸರಸ್ವತಿ ಕೇಫ್ ಅಂತ ಹೇಳ್ಬಿಟ್ಟು. ನಾನು ಇಲ್ಲಿ ನೋಡಿರೋ ಪ್ರಕಾರ ನಾನು ತಿನ್ಬಿಟ್ಟು ಅದು ಹೇಳ್ತೀನಿ ರಿವ್ಯೂ ಹೆಂಗೈತೆ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ನಾನು ತಿನ್ಬಿಟ್ಟು ಆದ್ಮೇಲೆ ನೀವು ನನ್ಗನ್ಸಿ ನಾನು ಹೇಳ್ತೀನಿ. ಬಟ್ ನೀವು ಇಲ್ಲಿ ಬಂದ್ಬಿಟ್ಟು ತಿನ್ಬಿಟ್ಟು ಆಮೇಲೆ ಯೋಚನೆ ಮಾಡಿ. ನಾನು ಬ್ಲೈಂಡ್ ಆಗಿ ನಂಬ್ಕೊಂಡು ಬರಬೇಡ್ರಿ. ನಾನು ಹೇಳೋದು ಇಷ್ಟೇ. ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಆಯ್ತಾ? ಇವಾಗ ನಾನು ಏನೋ ನನಗೆ 100% ನನಗೆ ಅನ್ಸ್ದಾಗ ನಾನು ಕೆಲಸನ ಅಷ್ಟು ಮಾಡಿಲ್ಲ. ನನ್ನ ಕೈಯಲ್ಲಿ ಏನೋ ಆಗಿತ್ತು ಅದು ಮಾಡಿದ್ರೆ ನೀವು ಎಷ್ಟು ಕೊಟ್ಟರು ಅದು ಖುಷಿ ಅಣ್ಣ. ಅಣ್ಣ ನಾನು ಕೆಲಸ ಮಾಡ್ದಷ್ಟು ಕೊಡಿ ಅಣ್ಣ, ಅದ್ರ ಮೇಲೆ ಜಾಸ್ತಿ ಬೇಡ. ಅಯ್ಯೋ ನಿಜ. ಬಟ್ ಇದು ನಾನು ಕೆಲಸ ಮಾಡಿದ್ರೆ ಬರ್ತಲ್ಲ. ಅವರು ಇದಕ್ಕೆ ಕೊಟ್ಟಿರೋದು ಇದಕ್ಕೆ ನಾನು ಕೆಲಸ ಮಾಡಿದಕ್ಕಲ್ಲ. ಬಟ್ ಇದನ್ನ ನಾವು 100% ಒಳ್ಳೆ ಪರ್ಪಸ್ ಯೂಸ್ ಮಾಡ್ತೀವಿ. ಈ ಕಡೆ ಬಂದಾಗ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಿಮ್ಮ ಹೋಟೆಲ್ ಹೆಸರು? ಶ್ರೀ ಸರಸ್ವತಿ ಕೇಫ್. ನಮ್ಮ ಅಮ್ಮ ಹೆಸರು ಸರಸ್ವತಿ. ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ತಿನ್ರಿ. ಇಲ್ಲಿ ನೋಡಿ, ಇಲ್ಲಿ ಕ್ರೌಡ್ ನೀವು ನೋಡಿದ್ರೆ ಗೊತ್ತಾಗ್ತೈತೆ. ನೀವು ಟೇಸ್ಟ್ ಮಾಡ್ಬಿಟ್ಟು ನೀವು ಚೆನ್ನಾಗಿದೆ 10 ಜನಕ್ಕೆ ಹೇಳಿ. ನಾನು ಟೇಸ್ಟ್ ಮಾಡ್ಬಿಟ್ಟು ನಾನು ನಿಮ್ಗೆ ಇದ್ರ ಬಗ್ಗೆ ರಿವ್ಯೂ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಫೈನಲಿ ಯಶು ಎಷ್ಟು ಮಾಡಿದಾನೆ ಅನ್ನೋದು ಯಶು ತೋರಿಸ್ತಾನೆ. ನಂದು 200 ಆಗಿದೆ.
200. ನಂದು ಇಷ್ಟೊತ್ತಿಗೆ ನೀವು ಗೆಸ್ಟ್ ಮಾಡಿರ್ತೀರಾ ಎಷ್ಟಾಗೈತೆ ಅಂತ ಹೇಳ್ಬಿಟ್ಟು. ಒಂದು ಹೂ ಅಂಗಡಿಯಲ್ಲಿ ಕೆಲಸ ಮಾಡೋದಕ್ಕೆ 600 ಕೊಟ್ಟಿದ್ದು. ಸೆಕೆಂಡು ಇಲ್ಲಿ ಕಾಜು ಶಾಪ್ ಅಲ್ಲಿ ಆ ಅಣ್ಣ ಅವರು ಡ್ರೈ ಫ್ರೂಟ್ಸ್ ಇದು ಮಾಡಿ ಕೊಟ್ಟಿರೋದು 500 ರೂಪಾಯಿ. ನಾನು ಸರಸ್ವತಿ ಕೆಫ್ ಅಲ್ಲಿ ನಾನು ಸರ್ವರ್ ಆಗಿ ಬರ್ತಿದ್ದು. ನಾನು ಮಾಡಿರೋ ಕೆಲ್ಸಕ್ಕೆ ವರ್ತ್ ಅಲ್ಲ, ಅವ್ರೇನೋ ಒಳ್ಳೆ ಇದಾಗ ಕೊಟ್ಟಿರ್ಬೋದು, ಬಟ್ ಇದು 100 ಅಂದ್ರೆ ಓಕೆನೆ. ಬಟ್ ಆದ್ರೂ ಬ್ರೋ ಇರ್ಲಿ ಸೋಲು ಗೆಲುವು ಇರೋದೇನೆ, ಅದೆಲ್ಲ ಅದೇನ್ ಮಾಡಕ್ಕಾಗಲ್ಲ. ಮ್ಯಾನೇಜ್ ಮಾಡೋದ್ರಲ್ಲಿ ರಿಯಲ್ ಎಸ್ಟೇಟ್ ಅವ್ರಿಗಿಂತ ಇನ್ನೂ ಇದು ಯಾರು ಇರಲ್ಲ. ಓಕೆನಾ ಗೈಸ್, ಫೈನಲಿ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಕಾಂಪಿಟೇಟರ್ ಕೊಟ್ಟೆ. ರಿಯಲ್ ಆಗಿ ಆಕ್ಚುಲಿ ಯಶು ಮಾಡಿದ್ಮೇಲೆ ನನಗೂ ಸ್ವಲ್ಪ ಐಡಿಯಾಸ್ ಬಂತು. ಓಕೆ, ನಾನು ಏನ್ ಮಾಡ್ಬೇಕು ಅನ್ನೋದು. ಥ್ಯಾಂಕ್ ಯು. ನೆಕ್ಸ್ಟ್ ಇದು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡೋಣ ಏನಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ತೀರ ಲಾಸ್ಟ್ ಅಲ್ಲಿ ಪ್ರತಿಯೊಂದು. ಮೀಟ್ ಯು ಆನ್ ನೆಕ್ಸ್ಟ್ ಥರ್ಡ್ ನಾನು ಮತ್ತೆ RX ವರ್ಸಸ್ OLX.